ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಸಂಸತ್ ಸದಸ್ಯರಿದ್ದಾರೆ. ಬೈಂದೂರಿಗೊಬ್ಬರು ಪ್ರತ್ಯೇಕ, ಶಿವಮೊಗ್ಗದ ಭಾಗ ಆಗಿ ಉಡುಪಿಗೊಬ್ಬರು. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು MP ಇದ್ದಾರೆ. 8 ಜನ MLAಗಳು ಇದ್ದಾರೆ. ಒಬ್ಬರು ಸ್ಪೀಕರ್ ಕೂಡ ಆಗಿದ್ದಾರೆ. ಸೊ ಇಂಥವ್ರು ಇವರು ಇವತ್ತು ಸರ್ಕಾರಕ್ಕೆ ಒತ್ತಾಯ ತರಬೇಕಾಗಿದೆ. ಆದರೆ ಅವರು ಮಾಡ್ತಾ ಇಲ್ಲ. ನಾವು ಹೇಳಬೇಕಾಗಿರೋದು ಆ MLAಗಳು MP ಗಳು ಮುಂದಿನ ದಿವಸದಲ್ಲಿ ಅವರು ಅದನ್ನು ಮಾಡದೇ ಇದ್ದರೆ, ಒಂದು ಕಡೆ ಭಾರತ್ ಬೀಡಿ, ಗಣೇಶ್ ಬೀಡಿ ಇವರ ಅಂಗಡಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡೋದ್ರ ಜೊತೆಯಲ್ಲಿ MLAಗಳು MP ಗಳ ಮನೆ ಮುಂದೆ ಕೂಡ, ಕಚೇರಿಗಳ ಮುಂದೆ ಕೂಡ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ಇವತ್ತು ರೈತರು ಮತ್ತು ಕೃಷಿ ಕೂಲಿಕಾರರು MP ಅವರ ಮನೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಹಾಗೆಯೇ ಮುಂದಿನ ದಿವಸದಲ್ಲಿ ಅವರು ಒಂದು ವೇಳೆ ನಮಗೆ ಅನುಕೂಲಕರವಾದಂಥ ರೀತಿಯಲ್ಲಿ ತುಟ್ಟಿ ಭತ್ಯೆಯನ್ನು ಕೊಡದೇ ಇದ್ದರೆ, ಸಂಬಳವನ್ನು ಏರಿಸದೇ ಇದ್ದರೆ, ನಾವು ಮುಂದಿನ ದಿವಸದಲ್ಲಿ ಐಕ್ಯತೆಯಿಂದ ದೊಡ್ಡ ಹೋರಾಟವನ್ನು ಮಾಡಬೇಕಾಗತ್ತೆ. ಅಂಥ ಹೋರಾಟಕ್ಕೆ ತಯಾರಾಗಬೇಕಾಗತ್ತೆ. ಆ ರೀತಿಯಾಗಿ ನೀವು ಬೇರೆಯವರಿಗೆ ಆ ಸಂದೇಶವನ್ನು ಕೊಟ್ಟು ಅವರನ್ನ ಬರಲಿಕ್ಕೆ ಹೇಳಿ ಮುಂದಿನ ದಿವಸ ಹೋರಾಟಕ್ಕೆ ತಯಾರಾಗಬೇಕು ಅಂತೇಳಿ ಹೇಳ್ತಾ, ನಾವು CIT ವತಿಯಿಂದ ನಿಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಇವತ್ತಿನ ಈ ಬೆಲೆ ಏರಿಕೆ ಅನುಗುಣವಾಗಿ ಸರ್ಕಾರ ಒಂದು ಪ್ರತಿ ವರ್ಷ ನಮ್ಮ ಏರಿದ ತುಟ್ಟಿ ಭತ್ಯೆಯನ್ನು ನಮಗೆ ಸಹಾಯ ಆಗಲಿ ಅಂತೇಳಿ ಕಾರ್ಮಿಕರಿಗೆ ಕೊಡ್ತಾ ಬಂದಿದೆ. ಆದರೆ ನಮ್ಮ ಬೀಡಿ ಕಂಪನಿ ಮಾಲಕರು, ಅದರಲ್ಲಿ ಭಾಳ ಪ್ರಮುಖವಾಗಿ ಭಾರತ್ ಬೀಡಿ ಕಂಪನಿ ಮಾಲೀಕ ಮತ್ತು ಗಣೇಶ್ ಬೀಡಿ ಕಂಪನಿ ಮಾಲಕರು ಇವತ್ತು ಕಾರ್ಮಿಕರು ಏನು ಕಷ್ಟಪಟ್ಟು ದುಡಿದಂಥ ಬೀಡಿ ಕಟ್ಟಿ ಕೆಲಸ ಮಾಡುವಂಥ ಈ ಸಂದರ್ಭದಲ್ಲಿ ಕಾರ್ಮಿಕ ಸಿಗುವಂಥ ಏನು ತುಟ್ಟಿ ಭತ್ಯೆ ಇದೆ, ಸರ್ಕಾರ ನಿಗದಿಪಡಿಸಿದಂಥ ತುಟ್ಟಿ ಭತ್ಯೆ ಕೊಡಲಿಕ್ಕೆ ಇವತ್ತು ಹಿಂದೇಟಾಗ್ತಾ ಇದೆ. ಮೊನ್ನೆ ಏಪ್ರಿಲ್ 1ನೇ ತಾರೀಕಿಗೆ ನಮಗೆ ನಿಗದಿಯಾದಂಥ 22 ರೂಪಾಯಿ 72 ಪೈಸೆ ಸರ್ಕಾರ ಇವರು ಕೊಡಬೇಕಂತೇಳಿ ಮಾಲಕರಿಗೆ ಸೂಚನೆ ಮಾಡಿದ್ರು ಕೂಡ ಮಾಲಕರು ಇವತ್ತು ಕೊಡ್ತಾ ಇಲ್ಲ. ಆದರೆ ನಮ್ಮ AITC ಮತ್ತು CIT ಸಂಘಟನೆ ಬೀಡಿ ಕಾರ್ಮಿಕ ಸಂಘಗಳು ಇದಕ್ಕಿಂತ ಮೊದಲು 2-3 ಬಾರಿ ನಾವು ಮಾಲಕರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅದ ನಂತರ ಬೀಡಿ ಕಂಪನಿಯ ಪ್ರಧಾನ ಕಚೇರಿ ಮುಂದುಗಡೆ ಪ್ರತಿಭಟನೆಗಳು ಮಾಡಿದ್ದೇವೆ. ಅದರ ನಂತರ ನಮ್ಮ ಮಂಗಳೂರು ಸಹಾಯಕ ಕಮಿಷನ್ ಅಧಿಕಾರಿಯವರು ಮಾಲಕರನ್ನು ಕರೆದು 7 ಬಾರಿ ಸಭೆ ಕರೆದು ಕೂಡ ಮಾಲಕರು ಬಾರದೆ ತಪ್ಪಿಸಿಕೊಂಡಿದ್ದಾರೆ. ಇದರಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗಬೇಕು, ಮಾಲಕರು ಇವತ್ತು ನಮಗೆ ತುಟ್ಟಿ ಕೊಡಲಿಕ್ಕೆ ತುಂಬ ಲೇಟ್ ಆಗ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಕೆಲವು ಕಾರಣವನ್ನು ಹೇಳಿದ್ರು ಅವರು ಕೆಲವರು. ಏನಂತ ಹೇಳಿದ್ರೆ ನಮಗೆ ತುಂಬ ಲಾಸ್ ಆಗ್ತದೆ, ಕಂಪನೀಸ್ ಆಗಲ್ಲ ಅಂತೇಳಿ. ಕಂಪನೀಸ್ ಆಗಿದ್ದರೆ ಇವರು ಸರ್ಕಾರಕ್ಕೆ ಪತ್ರ ಕೊಡಲಿ, ನಮಗೆ ಬೀಡಿ ಕಂಪನಿ ನಡೆಸೋಕೆ ಆಗಲ್ಲ ಅಂತೇಳಿ ಪತ್ರ ಕೊಡಲಿ. ಇದು ಪತ್ರ ಕೊಡೋದೇ ಬೀಡಿ ಕಾರ್ಮಿಕರನ್ನು ಸತಾಯಿಸುವುದು, ಇದು ಸರಿಯಲ್ಲ. ಕೂಡಲೇ ನಮ್ಮ ಸಹಾಯಕ ಅಧಿಕಾರಿಯವರು ತುಂಬ ಮಾಲಕರನ್ನು ಕೂಡ ಕರೆದು ಅದನ್ನು ಕೂರಿಸಿ ಮಾತುಕತೆ ಮಾಡಿ ಏನು 22 ರೂಪಾಯಿ 72 ಪೈಸೆ ಕೊಡುವಂಥ ಸರ್ಕಾರದ ಆದೇಶದ ಪ್ರಕಾರ ಕೊಡುವಂಥ ಆ ಹಣವನ್ನು ಕೂಡಲೇ ಕೊಡಬೇಕು. 22 ರೂಪಾಯಿ 72 ಪೈಸೆ ಕೊಡಲೇಬೇಕು. ತುಟ್ಟಿ ಭತ್ಯೆ ನೀಡಲು ಹಿಂದೇಟು ಹಾಕುತ್ತಿರುವ ಮಾಲಕರಿಗೆ ಹೇಳಿ ಧಿಕ್ಕಾರ. ತುಟ್ಟಿ ಭತ್ಯೆ ನೀಡಲು ಮಾಲಕರ ವಿರುದ್ಧ ಕ್ರಮ ಕೈಗೊಳ್ಳಿರಿ. ತುಟ್ಟಿ ಭತ್ಯೆ ನೀಡಲು ಮಾಲಕರ ವಿರುದ್ಧ ಕ್ರಮ ಕೈಗೊಳ್ಳಿರಿ. ಸರ್ಕಾರದ ಆದೇಶವನ್ನು ಧಿಕ್ಕರಿಸಿದ ಮಾಲಕರಿಗೆ ಹೇಳಿ ಧಿಕ್ಕಾರ. ಸರ್ಕಾರದ ಆದೇಶವನ್ನು ಧಿಕ್ಕರಿಸಿದ ಮಾಲಕರಿಗೆ ಹೇಳಿ ಧಿಕ್ಕಾರ. 11 ರೂಪಾಯಿ 40 ಪೈಸೆ ನೀಡಲು ಮುಂದಾದ ಮಾಲಕರಿಗೆ ನೀತಿಗೆ ಧಿಕ್ಕಾರ. 11 ರೂಪಾಯಿ 40 ಪೈಸೆ ನೀಡಲು ಮುಂದಾದ ಮಾಲಕರ ನೀತಿಗೆ ಧಿಕ್ಕಾರ. ಸಹಾಯಕ ಕಾರ್ಮಿಕ ಅಧಿಕಾರಿ ಮಧ್ಯಪ್ರವೇಶ ಮಾಡಲೇಬೇಕು. ಸಹಾಯಕ ಕಾರ್ಮಿಕ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಲೇಬೇಕು. ಕಾರ್ಮಿಕರ ಕಾನೂನುಬದ್ಧ ಸವಲತ್ತು ನೀಡಲೇಬೇಕು. ಕಾರ್ಮಿಕರ ಕಾನೂನುಬದ್ಧ ಸವಲತ್ತು ನೀಡಲೇಬೇಕು. ಕಾರ್ಮಿಕರನ್ನು ಶೋಷಣೆ ಮಾಡುತ್ತಿರುವ ಮಾಲಕರ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು. CITU ಜಿಂದಾಬಾದ್. AITC ಜಿಂದಾಬಾದ್. ಏನು ತುಟ್ಟಿ ಭತ್ಯೆ 22 ರೂಪಾಯಿ 70 ಪೈಸೆ ಕೂಡಲೇ ಕೊಡಲೇಬೇಕು. ತುಟ್ಟಿ ಭತ್ಯೆ ನೀಡಿದ ಮಾಲಕರ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಿರಿ. ಬಂದಿದೆ ಭಾರತ್ ಬೀಡಿ ಮತ್ತು ಗಣೇಶ್ ಬೀಡಿ ಅವರು ಅಷ್ಟು 22 ರೂಪಾಯಿ ಕೊಡಲಿಕ್ಕೆ ಆಗುವುದು ಅಂತೇಳಿ 11 ರೂಪಾಯಿ 40 ಪೈಸೆಗೆ ಅವರು ಹಾಕಿದ್ದಾರೆ ಕಾರ್ಮಿಕರ ಇದಕ್ಕೆ ಅಕೌಂಟಿಗೆ.
ಆದರೆ ಅದನ್ನು ನಾವು AITs ಮತ್ತು CIT ಸಂಘಟನೆ ಕಡಗಡಿತ ಒಪ್ಪುವುದಿಲ್ಲ. ನಮಗೆ ಸರ್ಕಾರ ನಿಗದಿಪಡಿಸಿದಂಥ 22 ಬೆಂಬಲ ಬಯಸಿ ಕೊಡಲೇಬೇಕಂತೇಳಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಮಂಗಳೂರಲ್ಲಿ AITs ಮತ್ತು CIT ಸಂಘಟನೆ ಸಾರಿಗೆ ಕಚೇರಿ ಮುಂದುಗಡೆ 4 ದಿನದ ಹೋರಾಟ ಮಾಡಿದ್ದಾರೆ ಮೊನ್ನೆ. ಅದ ನಂತರ ನಿನ್ನೆ ಕಾರ್ಕಳ ತಾಲೂಕು ಕಚೇರಿ ಮುಂದುಗಡೆ, ಕಾರ್ಮಿಕ ಅಧಿಕಾರಿ ಕಚೇರಿ ಮುಂದುಗಡೆ ಹೋರಾಟವನ್ನು ನಿನ್ನೆ ಮಾಡಿದ್ದೇವೆ. ಇವತ್ತು ಉಡುಪಿಯಲ್ಲಿ ನಾವು ಭಾರತ್ ಕಂಪನಿ ಮುಂದುಗಡೆ ಇವತ್ತು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ.